ನಮಸ್ಕಾರ ವೀಕ್ಷಕರೇ, ಪಾಕಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ನಾಟಿ ಟೊಮೆಟೊವನ್ನು ಉಪಯೋಗಿಸಿಕೊಂಡು ನಾನು ಟೊಮೆಟೊ ರಸಮನ್ನು ಮಾಡ್ತಾ ಇರೋದು. ಇದೊಂದು 2-3 ನಿಮಿಷದಲ್ಲಿ ಆಗೋಗುತ್ತೆ. ಪಟ್ಟಂತ ಮಾಡ್ಕೊಳ್ಬೋದು. ಸಖತ್ ಟೇಸ್ಟ್ ಕೊಡುತ್ತೆ. ಬಿಸಿ ಬಿಸಿ ವೈಟ್ ರೈಸಿಗಂತೂ ಸೂಪರ್ ಕಾಂಬಿನೇಷನು. ಇದೊಂದು ರಸಮ್ ಇದ್ದರೆ ಸಾಕು, ಸೈಡ್ ಡಿಶ್ಶೇ ಬೇಕಾಗಲ್ಲ, ಏನಿಲ್ಲ, ಇದರಲ್ಲೇ ಊಟ ಮಾಡ್ಬೋದು. ಎಲ್ಲರಿಗೂ ಇಷ್ಟ ಆಗುತ್ತೆ. ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೂ ಈ ಒಂದು ರಸಮ್ ಇದ್ದರೆ ಸಾಕು, ಸೂಪರ್ ಆಗಿರುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ಅಲ್ಲ, ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಅದನ್ನು ಶೇರ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ. ಇಲ್ಲಿ ನಾನು 3 ನಾಟಿ ಟೊಮೆಟೊವನ್ನು ತೊಗೊಂಡಿರೋದು ನೋಡಿ. ಈ ರೀತಿ ಟೊಮೆಟೊ ಸಿಕ್ಕಿದರೆ ಇದರಲ್ಲೇ ಮಾಡ್ಕೊಳ್ಳಿ. ಒಂದು ವೇಳೆ ಹೈಬ್ರಿಡ್ ಟೊಮೆಟೊ ಇದ್ದರೆ ಅದರಲ್ಲೇ ಮಾಡ್ಕೊಳ್ಬೋದು. ಈ ಟೊಮೆಟೊ ಅಲ್ಲಿ ಈ ರಸಮ್ ಮಾಡ್ಕೊಂಡ್ರೆ ಅದರ ಟೇಸ್ಟೇ ಅಷ್ಟು ಸೂಪರಾಗಿ ಬರುತ್ತೆ. ಹಾಗಾಗಿ ನಾನು ಹೇಳ್ತಾ ಇರೋದು, ಈ ನಾಟಿ ಟೊಮೆಟೊ ಸಿಕ್ಕಿದರೆ ಖಂಡಿತ ತೊಗೊಬಂದು ಈ ರೀತಿ ಒಂದು ರಸಮನ್ನು ಮಾಡ್ಕೊಳ್ಳಿ. 3 ಟೊಮೆಟೊ ತೊಗೊಂಡಿದ್ದೆ. ಸ್ವಲ್ಪ ನೀರು ಹಾಕಿ ಒಂದು ಪಾತ್ರೆ ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಜೀರಿಗೆ, 1 ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕಾಳನ್ನು ಹಾಕಿ ಇದನ್ನು ಚೆನ್ನಾಗಿ ಈಗ ಬೇಯಿಸ್ಕೊಳ್ಬೇಕು. ಟೊಮೆಟೊವನ್ನು ಬೇಯಿಸ್ಕೊಳ್ತಾ ಇರೋದು. ಇದನ್ನು ಮೆತ್ತಗಾಗುವ ಹಾಗೆ ಇದನ್ನು ಬೇಯಿಸ್ಕೊಳ್ಳೋಣ. ಈಗ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ, ಚೆನ್ನಾಗಿ ಬೆಂದಿದೆ. ಹಾಗಾಗಿ ಸ್ಟವನ್ನು ಆಫ್ ಮಾಡಿಕೊಂಡು ಇದು ತಣ್ಣಗಾಗಲಿಕ್ಕೆ ಬಿಡ್ತೇನೆ. ಈಗ ನಾನು ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಬೌಲಿಗೆ ಹಾಕ್ಕೊಳ್ಳೋಣ. ಈ ಕೊತ್ತಂಬರಿ ಕಾಳು, ಜೀರಿಗೆ ಎಲ್ಲವನ್ನು ಸಮೇತವಾಗಿ ಹಾಕ್ಕೊಳ್ಬೇಕು. ನೀರು ಜಾಸ್ತಿ ಇದ್ದರೆ ಸ್ವಲ್ಪ ತೆಗೆದಿಟ್ಕೊಳ್ಳಿ. ಹಾಗಾಗಿ ನೀರು ಸಮೇತವಾಗಿಯೇ ಅದನ್ನು ಮಿಕ್ಸಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಒಗ್ಗರಣೆ ಮಾಡ್ತಾ ಇರೋದು, 2 ಸ್ಪೂನ್ ಎಣ್ಣೆ ಹಾಕಿದೆ. ತೆಂಗಿನ ಎಣ್ಣೆ ಹಾಕ್ತಾ ಇರೋದು ನಾನಿಲ್ಲಿ. ಜೀರಿಗೆ, ಸಾಸಿವೆ, ಒಣಮೆಣಸಿನ್ಕಾಯಿ, ಜಜ್ಜಿದಂಥ ಬೆಳ್ಳುಳ್ಳಿ ಹಾಕಿದ್ದೆ. ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇರೋದು. ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕಿದ್ದೆ. ಇದನ್ನು ಚೆನ್ನಾಗಿ ಈಗ ಒಗ್ಗರಣೆಯನ್ನು ತಯಾರು ಮಾಡ್ಕೊಳ್ಳೋಣ. ಹಾಗೆ 1 ಚಿಟಿಕೆ ಆಗೋಷ್ಟು ಇಂಗನ್ನು ಕೂಡ ಹಾಕ್ಕೊಳ್ಳೋಣ. ಈಗ ಚೆನ್ನಾಗಿ ಇದನ್ನು ಒಗ್ಗರಣೆಯನ್ನು ತಯಾರು ಮಾಡ್ಕೊಂಡ ನಂತರ ನಾನಿಲ್ಲಿ ರುಬ್ಬಿಟ್ಟಂಥ ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ. ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇರೋದು. ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಹಾಗೆ ರಸಮ್ ಪುಡಿಯನ್ನು ಹಾಕ್ತಾ ಇದ್ದೆ. ರಸಮ್ ಪುಡಿ ನಿಮ್ಮ ಖಾರಕ್ಕೆ, ರುಚಿಗೆ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ. ರಸಮ್ ಪುಡಿಯನ್ನು ಹಾಕ್ಕೊಳ್ಬೇಕು. ನಾನು ಇಲ್ಲಿ 2 ಸ್ಪೂನ್ ಆಗೋಷ್ಟು ಹಾಕಿದ್ದೆ. ನಾನು ಮಾಡ್ತಾಯಿರೋ ಸ್ವಲ್ಪ ಟೊಮೆಟೊ ರಸಮ್ ಆಗಿರೋದ್ರಿಂದ 2 ಸ್ಪೂನ್ ರಸಮ್ ಪುಡಿಯನ್ನು ಹಾಕಿ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು. ಇಷ್ಟೇ ಇದು ತುಂಬ ಬೇಗನೆ ಆಗುತ್ತೆ, ತುಂಬ ಫಾಸ್ಟಾಗಿ ಮಾಡ್ಕೊಳ್ಬೋದು. ಬಿಸಿ ಬಿಸಿ ವೈಟ್ ರೈಸ್ ಮಾಡಿಕೊಂಡ್ರೆ ಪಟ್ಟಂತ ಊಟನೇ ಮಾಡ್ಕೊಳ್ಬೋದು, ಅಷ್ಟು ಸಖತ್ತಾಗಿ ಬರುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೆ ನೋಡಿ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಪಟ್ಟಂತ ರೆಡಿಯಾಗಿ ಹೋಗುವ ಟೊಮೆಟೊ ರಸಮ್ಮು ರೆಡಿಯಾಗಿದೆ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿಸಿ. ಇದೇ ಥರ ನನ್ನ ಹೊಸ ರುಚಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.